ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಗೆ ಹೊಸ ನಾಯಿ ಬಂದಿದೆ. ಇದ್ರ ಹೆಸರು ರೂಬಿ ಅಂತ. ತುಂಬ ಕ್ಯೂಟಾಗಿ ಮುದ್ದಾಗಿದೆ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಮನೇಲಿ ಸೇಮ್ ಇದೇ ಥರನೇ, ಇದೇ ಕಲರು, ಇದೇ ಥರದ್ದು ಇನ್ನೊಂದು ನಾಯಿ ಇತ್ತು. ಆ ನಾಯಿ ರೋಡ್ ಹತ್ರಕ್ಕೆ ಹೋಗ್ಬಿಟ್ಟು ವೆಹಿಕಲ್ಸಿಗೆ ಸಿಕ್ಕಿ ಸತ್ತೋಗ್ಬಿಡ್ತು. ಹಾಗಾಗಿ ಇನ್ನೊಂದು ನಾಯಿ ಇವಾಗ ತಗೊಬಂದಿದ್ದಾರೆ. ಇದನ್ನು ಹುಷಾರಾಗಿ ನೋಡ್ಕೋಬೇಕು. ನಮ್ಮದು ಗೇಟ್ ಸ್ವಲ್ಪ ಜಾಸ್ತಿ ಸ್ಪೇಸ್ ಇರೋದ್ರಿಂದ ಗೇಟ್ ಕಂಬಿಗಳಲ್ಲಿ ಅದು ಗೇಟ್ ಸಂದಿ ಹೋಗ್ಬಿಟ್ಟು ರೋಡ್ ಹತ್ರ ಹೋಗ್ಬಿಟ್ಟಿದೆ. ಹಂಗಾಗಿ ಆ ನಾಯಿ ವೆಹಿಕಲ್ಸಿಗೆ ಸಿಕ್ಕಾಕ್ಕೊಂಡು ಸತ್ತೋಗ್ಬಿಡ್ತು. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿ ಕಾಲೇಜಿಗೆ ರೆಡಿ ಆಗ್ತಾಯಿದ್ದೆ. ಇವತ್ತು ನಮ್ಮ ಮನೇಲಿ ಟಿಫನ್ನು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿ ನಿನ್ನೆ ನಾನು ಒಂದು ಸ್ವೀಟ್ ಮಾಡಿದ್ದೆ, ಅದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಲ್ಕೋವಾ ಸ್ವೀಟ್ಸ್ ಮಾಡಿದ್ದೆ. ಆ ಸ್ವೀಟ್ ತಿಂದ್ಕೊಂಡು ಕಾಲೇಜಿಗೆ ರೆಡಿಯಾಗಿ ಹೊರಟೆ. ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಹಸ್ಬೆಂಡ್ ನನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಅವರು ಬಾಡಿಗೆ ಮಾಡೋಕ್ಕೆ ಹೋದರು. ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ಕೇಕ್ ತಿಂದ್ಕೊಂಡು ಬಂದ್ವಿ. ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಚಾಕ್ಲೇಟ್ ಕೇಕ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಮನೆಗೆ ಬಂದಮೇಲೆ ಹಸ್ಬೆಂಡು ಕರ್ಮೀನ್ ಸಾಂಬಾರು ಮಾಡು ಅಂತಂದರು. ಅದು ನಮ್ಮ ಹಸ್ಬೆಂಡಿಗೆ ಕರ್ಮೀನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಕರ್ಮೀನ ಹುರ್ಕೊಂಡು ನೀಟಾಗಿ ಸಾಂಬಾರು ಮಾಡಿ ಸಂಜೆ ಮೂವಿಗೆ ಹೋಗೋಣ, ಬಾಡಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅಂದೆ. ನಾನು ಅಷ್ಟೊತ್ತಿಗೆ ಕರ್ಮೀನ್ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಇವತ್ತು ಕಾಲೇಜ್ 12 ಗಂಟೆಗೆ ಮುಗೀತು. ಹಾಗಾಗಿ ನಾನು ಮಧ್ಯಾಹ್ನ ಸಾಂಬಾರು ಏನು ಮಾಡೋದು ಅಂತ ಅಂದಾಗ ಹಸ್ಬೆಂಡು ಕರ್ಮೀನ್ ಸಾಂಬಾರನ್ನೇ ಮಾಡು ಅಂತ ಅಂದರು. ಅದಕ್ಕೆ ಕರ್ಮೀನ್ ಸಾಂಬಾರನ್ನೇ ಮಾಡಿದೆ. ಹಾಗೆ ಮೂವಿ ನೋಡ್ತಾ ಕೂತಿದ್ದೆ. ಟಿ ವಿ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಹಸ್ಬೆಂಡ್ ಫೋನ್ ಮಾಡಿದ್ರು, ಹೊರಟಿರು ಮೂವಿಗೆ ಹೋಗೋಣ ಅಂತ. ಹೋಗ್ತಾ ಇದ್ದೀವಿ ಮೂವಿಗೆ. ಫ್ರಮ್ ಸೋ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಇನ್ನೂ ಆ ಮೂವಿ ನೋಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ, ಈ ಮೂವಿ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ವಿ ನೋಡೋಕ್ಕೆ. ಇಡ್ಲಿ, ಚಟ್ನಿ, ದೋಸೆ. ಅದು ಹಂಗಲ್ಲ ಕಣ್ರಿ ಹೇಳೋದು. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಹಿಂಗೆ ಹೇಳೋದು. ಸಾಂಗ್ ಹೇಳಕ್ ಬರಲ್ಲ ನಿಮಗೆ? ಹಸ್ಬೆಂಡ್ ಜೊತೆ ತಮಾಷೆ ಮಾಡಿಕೊಂಡು ಥಿಯೇಟರ್ ಬಂದಿದ್ದೇ ಗೊತ್ತಾಗಲಿಲ್ಲ. ಥಿಯೇಟರಿಗೆ ಕೊನೆಗೂ ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಹಸ್ಬೆಂಡ್ ಟಿಕೆಟ್ ತೊಗೊಬರೋಕ್ಕೆ ಅಂತ ಒಳಗಡೆ ಹೋದರು. ನಾನು ಇಲ್ಲೇ ಆಟೋದಲ್ಲೇ ಕೂತಿದ್ದೆ. ಟಿಕೆಟ್ ತೊಗೊಂಡು ಬಂದರು. ಕೊನೆಗೂ ಒಳಗಡೆ ಆಟೋ ನಿಲ್ಸೋಕ್ಕೆ ನೋಡ್ತಾ ಇದ್ದೀವಿ. ಫುಲ್ಲು ಕಾರ್ಗಳೆಲ್ಲ ಹೊರಗಡೆ ಇರೋದ್ರಿಂದ ಒಳಗಡೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಒಳಗಡೆ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ. ಎಷ್ಟು ಜನ ಇದ್ದಾರೆ ನೋಡಿ. ಒಳಗಡೆ ಆಟೋನ ಪಾರ್ಕ್ ಮಾಡಿ ಒಳಗಡೆ ಬಂದ್ವಿ. ಥಿಯೇಟರ್ ಒಳಗಡೆ ಯಾವುದು ಸೀಟ್ ಮೂವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಹಸ್ಬೆಂಡು ಸೀಟಲ್ಲಿ ಕೂತ್ಕೊಂಡ್ವಿ. ಬಾಲ್ಕನಿ ಸೀಟು ನಮಗೆ ಸಿಗಲಿಲ್ಲ, ಫುಲ್ಲಾಗಿತ್ತು. ಹಾಗಾಗಿ ನಾವು ಕೆಳಗಡೆನೇ ಬಂದ್ವಿ.
ಫ್ರಮ್ ಸೋ ಮೂವಿನ ನೋಡಿಕೊಂಡು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಮೂವಿ, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಹಸ್ಬೆಂಡು ಏನಾದ್ರು ಊಟ ಮಾಡ್ಕೊಂಡು ಹೋಗೋಣ, ಆಲ್ರೆಡಿ ಟೈಮ್ ಆಗಿದೆ ಅಂತ ಅಂದರು. ನಾವು ಹೊರಗಡೆ ಬಂದಾಗಲೇ 10 ಗಂಟೆ ಆಗಿತ್ತು. ಹಾಗಾಗಿ ಅಲ್ಲಿ ನಾವು ಹೋಟೆಲಲ್ಲಿ ಪಾರ್ಸೆಲ್ ತೊಗೊಂಡ್ವಿ, ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ ತೊಗೊಂಡು ಹಸ್ಬೆಂಡ್ ಬಂದು ಇನ್ನೇನು ಹೊರಡ್ತಾ ಇದ್ದೀವಿ. ಸಾಂಬಾರು ಉಂಟು. ಏನುಂಟು? ಕರಿಮೀನು. ಕರಿಮೀನು ಸಾಂಬಾರು ಎಲ್ಲಿಂಟು? ತಳ ಹೊತ್ತಿತ್ತು, ಗೊತ್ತುಂಟ ನಿಂಗೆ? ನೋಡಿದ್ದ ನೀನು ಬರುವಾಗ? ನಾನೇ ಬಿಸಿ ಮಾಡಿದ್ದು ಅದು, ಒಬ್ರಿಗೂ ಹಾಗಲ್ಲ ಆಗಿತ್ತು. ಕರಿಮೀನು ಸಾಂಬಾರು ಉಂಟು, ನಿಮಗೆ ಗೊತ್ತುಂಟು? ಒಬ್ಬರಿಗೆ ಆಗುತ್ತೆ. ಮತ್ತೆ ತಿರುಗಿ ಮಾತಾಡ್ಬೇಡ ನೀನು, ರವಣ್ಣಗೆ ಹೇಳ್ಬಿಡ್ತೀನಿ ನಾನು. ಗೊತ್ತುಂಟಾ ನಿಂಗೆ ರವಣ್ಣ ಅಂದರೆ? ನೀವು ಲಾಲಿಪಾಪ್ನ ಹಾಕಿ ತಗೊಳ್ಳಿ. ಈರುಳ್ಳಿ ಬೇಕಾ? ನಿಂಬೆ ಹಣ್ಣನ್ನು ಹಾಕಿ ತಗೊಳ್ಳಿ. ನಿಂಗೆ ಎಂತ ಸಹ ಗೊತ್ತುಂಟಾ? ಇಲ್ಲ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.